ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಶಕ್ತಿ ದೇವತೆ ಹಾಸನಾಂಬಿಯ ದರ್ಶನಕ್ಕೆ ಇವತ್ತೇ ಕೊನೆ ದಿನ. ಬೆಳಿಗ್ಗೆ 6ರಿಂದ ಸಂಜೆ 7 ಗಂಟೆಯವರೆಗೆ ಹಾಸನಾಂಬಿಯ ದರ್ಶನಕ್ಕೆ ಅವಕಾಶ ಇದೆ. ಸಂಜೆ 7ರಿಂದ ರಾತ್ರಿ 12 ಗಂಟೆಯವರೆಗೆ ನೈವೇದ್ಯ ಪೂಜೆ ಇರುತ್ತೆ. ಆ ಪೂಜೆಯ ಬಳಿಕ ಮತ್ತೆ ರಾತ್ರಿ 12 ಗಂಟೆಗಿಂತ ನಾಳೆ ಬೆಳಿಗ್ಗೆ ಮುಂಜಾನೆ 5 ಗಂಟೆಯವರೆಗೆ ದರ್ಶನಕ್ಕೆ ಅವಕಾಶ ಇದೆ. ನಾಳೆ ಮಧ್ಯಾಹ್ನ 12 ಗಂಟೆಗೆ ಶಾಸ್ತ್ರೋಕ್ತವಾಗಿ ಗರ್ಭಗುಡಿ ಬಂದಾಗತ್ತೆ. ಮತ್ತೆ ಬಾಗಿಲು ತೆರೆಯೋದು ಮುಂದಿನ ವರ್ಷವೇ. ಟಿವಿ9ಗೆ ಹಾಸನ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಅವರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಶಕ್ತಿ ದೇವತೆಯ ದರ್ಶನವನ್ನ ಈವರೆಗೂ 23 ಲಕ್ಷಕ್ಕೂ ಅಧಿಕ ಭಕ್ತರು ಪಡ್ಕೊಂಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಮಂಜುನಾಥ್ ಈಗ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ವರ್ಷಕ್ಕೊಮ್ಮೆ ದರ್ಶನ ಕೊಡುವಂತಹ ಹಾಸನಾಂಬೆಯ ಈ ಬಾರಿಯ ದರ್ಶನಕ್ಕೆ ಇವತ್ತೇ ಕೊನೆ ದಿನ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದಾರಾ? ಯಾವ ರೀತಿಯ ವ್ಯವಸ್ಥೆಗಳು ಕಂಡು ಬರ್ತಾ ಇದೆ ಅಂತ? ಹೌದು, ವರ್ಷಕ್ಕೆ ಒಮ್ಮೆ ಮಾತ್ರ ದರ್ಶನವನ್ನು ಕೊಡ್ತಕ್ಕಂಥ ಹಾಸನದ ಅಧಿದೇವತೆ ಶಕ್ತಿ ದೇವತೆ ಹಾಸನಾಂಬೆ ದರ್ಶನೋತ್ಸವದ ಕೊನೆ ದಿನ ಇವತ್ತು. ಈ ಬಾರಿ ಒಟ್ಟು 13 ದಿನಗಳ ಕಾಲ ಭಕ್ತರ ದರ್ಶನಕ್ಕೆ ಅವಕಾಶವನ್ನು ನೀಡಲಾಗಿತ್ತು. ನಾವು ನೋಡ್ತಾ ಇದ್ದೀವಿ, ಕೊನೆ ದಿನ ಕೂಡ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದಾರೆ. ಇವತ್ತು ಮುಂಜಾನೆ 6 ಗಂಟೆಗೆ ದರ್ಶನ ಆರಂಭ ಆಗಿದೆ. ಈಗೇನು ನಾವು ನೋಡ್ತಾ ಇದ್ದಿದ್ದು ಹಾಸನಾಂಬೆಯ ಗರ್ಭಗುಡಿ. ಇದು ಒಳಗಡೆ ಏನು ಹಾಸನಾಂಬೆಯ ಗರ್ಭಗುಡಿ ಇದೆ, ಅದನ್ನ ಏನು ಅಕ್ಟೋಬರ್ 9ನೇ ತಾರೀಕು ಗರ್ಭಗುಡಿ ಬಾಗಿಲನ್ನ ಓಪನ್ ಮಾಡಲಾಗಿತ್ತು. 10ರಿಂದ ನಿರಂತರವಾಗಿ ಭಕ್ತರ ದರ್ಶನಕ್ಕೆ ಅವಕಾಶವನ್ನು ಕೊಡಲಾಗಿತ್ತು. ಈ ಬಾರಿ ಎಲ್ಲವೂ ಕೂಡ ಇತಿಹಾಸ ನಿರ್ಮಾಣ ಆಗಿದೆ. ಇದುವರೆಗೆ ಎಷ್ಟು ಅಂದರೆ ಬರಲಿರ್ತಕ್ಕಂಥ ಅತ್ಯಧಿಕ ಸಂಖ್ಯೆ ಭಕ್ತರು ಬಂದು ಹಾಸನಾಂಬೆ ದರ್ಶನವನ್ನು ಮಾಡಿದರೆ, ಅದು 12ನೇ ತಾರೀಕಿನವರೆಗೂ ಕೂಡ ಸುಮಾರು 8ರಿಂದ 9 ಲಕ್ಷ ಭಕ್ತರು ದರ್ಶನವನ್ನು ಮಾಡಿದರೆ, ನಿನ್ನೆವರೆಗೂ ಕೂಡ ಸುಮಾರು 24 ಲಕ್ಷ ಭಕ್ತರು ಹಾಸನಾಂಬೆ ದರ್ಶನವನ್ನು ಮಾಡ್ಕೊಂಡಿದ್ದಾರೆ. ಇವತ್ತು ಕೊನೆ ದಿನ ಕೂಡ ಹಾಸನಾಂಬೆಯನ್ನು ಕಣ್ತುಂಬಿಕೊಳ್ಬೇಕು, ಹಾಸನಾಂಬೆ ದೇವಿಯನ್ನು ಆಶೀರ್ವಾದ ಪಡೆಯಬೇಕು ಅಂತೇಳಿ ದರ್ಶನ ಮಾಡಲಿಕ್ಕೆ ಭಕ್ತರು ಬಂದಿದ್ದಾರೆ. ನಾವು ಎಡಭಾಗದಲ್ಲಿ ಕಾಣ್ತಿರ್ತಕ್ಕಂಥದ್ದು 1,000 ರೂಪಾಯಿನ ಕೊಟ್ಟು ಟಿಕೆಟ್ನ ಖರೀದಿ ಮಾಡಿ ಬರ್ತಿರ್ತಕ್ಕಂಥ ಭಕ್ತರ ಸಾಲು, ಮತ್ತೆ ಬಲಭಾಗ ಇರ್ತಕ್ಕಂಥದ್ದು ಧರ್ಮ ದರ್ಶನದಲ್ಲಿ ಬರ್ತಿರ್ತಕ್ಕಂಥ ಸಾಲು. ನಿನ್ನೆಯಿಂದ ಯಾವುದೇ ಶಿಷ್ಟಾಚಾರ ಇಲ್ಲ, ಕೇವಲ 300 ರೂಪಾಯಿ ಟಿಕೆಟ್, 1000 ರೂಪಾಯಿ ಟಿಕೆಟ್, ಹಾಗೆ ಧರ್ಮ ದರ್ಶನಕ್ಕೆ ಬರ್ತಕ್ಕಂಥ ಭಕ್ತರಿಗೆ ಮಾತ್ರ ಅವಕಾಶವನ್ನು ಕೊಡಲಾಗಿದೆ. ಸೊ ಇವತ್ತು ಬೆಳಿಗ್ಗೆ 6 ಗಂಟೆಗೆ ದರ್ಶನ ಆರಂಭ ಆಗಿದೆ. ಸಂಜೆ 7 ಗಂಟೆವರೆಗೆ ನಿರಂತರವಾಗಿ, ಯಾವುದೇ ನೈವೇದ್ಯಕ್ಕೂ ಕೂಡ ಸಮಯ ಇಲ್ಲ, ಇವತ್ತು ನಿರಂತರವಾಗಿ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಸಂಜೆ 7 ಗಂಟೆಯಿಂದ ರಾತ್ರಿ 12 ಗಂಟೆ ತನಕ ನೈವೇದ್ಯ ಪೂಜೆ, ಅಲಂಕಾರ ಬದಲಾವಣೆ ಇರುತ್ತೆ. ನಂತರ ರಾತ್ರಿ 12 ಗಂಟೆಗೆ ದರ್ಶನ ಆರಂಭ ಆದರೆ ನಾಳೆ ಬೆಳಿಗ್ಗೆ 6 ಗಂಟೆವರೆಗೆ ಮತ್ತೆ ದರ್ಶನಕ್ಕೆ ಅವಕಾಶವನ್ನು ನೀಡಲಾಗಿದೆ. ಸೊ 6 ಗಂಟೆಗೆ ದರ್ಶನ ಕ್ಲೋಸ್ ಆದರೆ ನಾಳೆ ಮಧ್ಯಾಹ್ನ 12 ಗಂಟೆಗೆ ಹಾಸನಾಂಬೆಯ ಗರ್ಭಗುಡಿಯ ಬಾಗಿಲನ್ನು ಮುಚ್ಚಲಾಗುತ್ತೆ. ಸೊ ಆ ಮೂಲಕವಾಗಿ ಈ ವರ್ಷದ ಹಾಸನಾಂಬೆಯ ಉತ್ಸವ ಕೊನೆಯಾಗುತ್ತೆ. ಈ ಬಾರಿ ಅತ್ಯಧಿಕ ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದಾರೆ. ಸೊ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಹಾಸನಾಂಬೆ ದರ್ಶನಕ್ಕೆ ಬಂದಿದ್ದಾರೆ. ಮೇಡಮ್, ನೀವು ಎಲ್ಲಿಂದ ನೆಲಮಂಗಲದಿಂದ ಬಂದಿರೋದು? ನೆಲಮಂಗಲದಿಂದ ಬಂದಿರೋದು. ಇಲ್ಲ, ಫಸ್ಟ್ ಟೈಮ್ ಇದು. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಫಸ್ಟ್ ಬಾರ್ ಆಯೆ ಹೈ. ಇವತ್ತು ಕೊನೆ ದಿನದ ಅವಕಾಶ, ಇವತ್ತು ಕೂಡ ಮಿಸ್ ಆಗಬಾರ್ದು. ಹಾಸನಾಂಬೆಯನ್ನು ಕಣ್ತುಂಬಿಕೊಳ್ಬೇಕು, ವರ್ಷಕ್ಕೆ ಒಮ್ಮೆ ಮಾತ್ರ ದರ್ಶನವನ್ನು ಕೊಡ್ತಕ್ಕಂಥ ಹಾಸನಾಂಬೆ ತಾಯಿ ಆಶೀರ್ವಾದವನ್ನು ಪಡಿಬೇಕು ಅಂತಕ್ಕಂಥ ನಿಟ್ಟಲ್ಲಿ ಇವತ್ತು ಕೂಡ ಲಕ್ಷಾಂತರ ಸಂಖ್ಯೆಯ ಭಕ್ತರು ಹಾಸನಾಂಬೆ ದರ್ಶನಕ್ಕೆ ಆಗಮಿಸ್ತಾ ಇದ್ದಾರೆ. ಪ್ರತಿಮಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.